ನಿನಗೂ ಜೀಸಸ್ಗೂ ಯಾವತ್ತಾದರೂ ರಿಲೇಷನ್ಶಿಪ್ಗೆ ಬಂದರೆ ಯು ವಿಲ್ ಹ್ಯಾವ್ ಎ ಡಿಸೈರ್ ಟು ನೋ ಜೀಸಸ್. ಇಫ್ ಯು ಡು ನಾಟ್ ಹ್ಯಾವ್ ಎ ಡಿಸೈರ್ ಇನ್ ಯುವರ್ ಹಾರ್ಟ್ ಟು ನೋ ಜೀಸಸ್, ಯು ಹ್ಯಾವ್ ನೋ ರಿಲೇಷನ್ಶಿಪ್ ವಿತ್ ಜೀಸಸ್. 100% ಗ್ಯಾರಂಟಿ. ಇಲ್ಲಿ ಚರ್ಚಿಗೆ ಹೋಗ್ತೀವಲ್ಲ, ಹೇಗೆ ರಿಲೇಷನ್ಶಿಪ್ ಇಲ್ಲ ಅಂದರೆ ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಲ್ಲ, ಉಪವಾಸ ಮಾಡ್ತೀವಲ್ಲ, ದಾನ ಧರ್ಮ ಮಾಡ್ತೀವಲ್ಲ, ಕ್ಯಾಂಡಲ್ ಅಂಟಿಸ್ತೀವಲ್ಲ, ಹರಕೆ ಹೊತ್ಕೊಳ್ತೀವಲ್ಲ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಲ್ವ, ಎಲ್ಲ ಮಾಡ್ತೀವಲ್ಲ. ಇದು ಹೇಗೆ? ಯು ಆರ್ ಫಾಲೋಯಿಂಗ್ ಎ ರಿಲಿಜಿಯನ್. ನೀನೊಂದು ಧರ್ಮವನ್ನು ಅನುಸರಿಸ್ತಾ ಇದೆಯಾ ಅಷ್ಟೇ. ಪ್ರಾಮಾಣಿಕವಾಗಿ ನೀನು ಧರ್ಮವನ್ನು ಫಾಲೋ ಮಾಡ್ತಾ ಇದೆಯಾ? ಲೈಕ್ ಸೈಂಟ್ ಪಾಲ್ ಬಿಫೋರ್ BC. He was following his religion faithfully. He was a faithful Jew. ಪ್ರಾಮಾಣಿಕ ನಿಷ್ಠಾವಂತ ಯಹೂದ್ಯನಾಗಿದ್ದ. Obeying all the rituals, ಎಲ್ಲ ಥರದ ಧಾರ್ಮಿಕ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನ ಮಾಡ್ತಾ ಇದ್ದ. ಬಟ್ ನೋ ರಿಲೇಷನ್ಶಿಪ್ ವಿತ್ ಗಾಡ್. ದೇವರ ಜೊತೆಗೆ ಯಾವ ಸಂಬಂಧನೇ ಇಲ್ಲ. ವೆನ್ ಹಿ ಕೇಮ್ ಟು ಎ ರಿಲೇಷನ್ಶಿಪ್ ವಿತ್ ಜೀಸಸ್, ಯೇಸುವಿನ ಜೊತೆಗೆ ಒಂದು ಸಂಬಂಧಕ್ಕೆ ಬಂದಾಗ, he had a desire, I want to know Jesus. The desire came in. ಅಲ್ಲಿವರೆಗೂ ಕ್ಯಾಂಡಲ್ ಅಂಟಿಸ್ಬೇಕು, ಇವತ್ತು ಶುಕ್ರವಾರ ಕ್ಯಾಂಡಲ್ ಅಂಟಿಸ್ಬೇಕು, ಇವತ್ತು ವಿಭೂತಿ ಬುಧವಾರ ಬೂದಿ ಹಚ್ಕೊಂಡು ಬೂದಿಲಿ ಕುತ್ಕೋಬೇಕು, ಇವತ್ತು ಶುಕ್ರವಾರ ಇವತ್ತು ಮಾಂಸ ತಿನ್ನಬಾರ್ದು, ಉಪವಾಸ ಇರಬೇಕು, ಇವತ್ತು ಭಾನುವಾರ ಇವತ್ತು ಚರ್ಚಿಗೆ ಹೋಗಲೇಬೇಕು, ಇವತ್ತು ಶುಭ ಶುಕ್ರವಾರ, ಇವತ್ತು ಯಾರು ಮಾತಾಡಬಾರ್ದು, ಟಿ ವಿ ಮೊಬೈಲ್ ಫೋನ್ ಎಲ್ಲ ಆಫ್ ಆಗಿರಬೇಕು. ಇದು ಪ್ರಾರ್ಥನೆ ಟೈಮ್, ಪ್ರಾರ್ಥನೆಯಲ್ಲಿ ಹೀಗೆ ಪ್ರಾರ್ಥಿಸಬೇಕು. 108 ನಿಯಮಗಳು, ಆಚಾರ ವಿಚಾರಗಳು, ಬಾಹ್ಯ ಆಚರಣೆಗಳು, ಸಿಸ್ಟಮ್ ವಿ ಫಾಲೋ ಲೈಕ್ ಸೆಂಟ್ ಪಾಲ್ ಬಿಫೋರ್ ಕ್ರೈಸ್ಟ್. ಆದರೆ ಹಿ ನೆವರ್ ನ್ಯೂ ದಟ್ ಗಾಡ್. ಆ ದೇವರನ್ನ ಯಾವತ್ತೂ ಅವನು ಅರ್ತಿಲ್ಲ. ಯಾಕೆ ಅಂದರೆ ಆ ದೇವರ ಸಂಬಂಧಕ್ಕೆ ಯಾವತ್ತೂ ಬಂದಿಲ್ಲ. ನಮ್ಮಲ್ಲೂ ಅನೇಕರಿದ್ದೀವಿ. ನಮ್ಮಲ್ಲಿ ಅಂದರೆ ಕ್ರಿಶ್ಚಿಯಾನಿಟಿಯಲ್ಲಿ ಆ್ಯಂಡ್ ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ. ಕರಿಸ್ಮ್ಯಾಟಿಕ್ಸಲ್ಲೂ ಅನೇಕರಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಯೇಸುವೇ ಸ್ತೋತ್ರ, ಹಾಲೆಲೂಯಾ ಹಾಲೆಲೂಯಾ. ವಿತೌಟ್ ನೋಯಿಂಗ್ ದಟ್ ಜೀಸಸ್ ವಿ ಆರ್ ಸೇಯಿಂಗ್ ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. We know few words in the Bible. We know some songs. ಕೆಲವು ಹಾಡುಗಳು ಗೊತ್ತು, ಕೆಲವು ವಾಕ್ಯಗಳು ಗೊತ್ತು. We think that we know Jesus. That is a deception. Just because you know Bible, just because you know few songs about Jesus doesn't mean that you know Jesus. ಬೈಬಲ್ನಲ್ಲಿ ಕೆಲವೊಂದು ವಾಕ್ಯಗಳು ಅಥವಾ ಅನೇಕ ವಾಕ್ಯಗಳು, ಕೆಲವೊಂದು ಕ್ರಿಸ್ತಿಯ ಗಾನಗಳು ಗೊತ್ತಿರೋದ್ರಿಂದ ಅದರ ಅರ್ಥ ಅವರಿಗೆ, ಆ ವ್ಯಕ್ತಿಗೆ ಯೇಸು ಗೊತ್ತಾಗಿದ್ದಾರೆ ಅಂತಲ್ಲ, ಅಥವಾ ನನಗೆ ಯೇಸು ಅರಿವಾಗಿದ್ದಾರೆ ಅಂತಲ್ಲ. ದೇವರು ತಮ್ಮ ವಾಕ್ಯದ ಮುಖಾಂತರವಾಗಿ ತಮ್ಮ ಪುತ್ರನನ್ನು ನಮಗೆ ಪ್ರಕಟಪಡಿಸಿ ಕೊಡೋದು ಯಾವಾಗ ಗೊತ್ತಾ? ನಾವು ಯಾವಾಗ ಯೇಸುವಿನಲ್ಲಿ ಬರ್ತೀವೋ ಅದಾದ ಮೇಲೇ, ಆ ರಿಲೇಷನ್ಶಿಪ್ಗೆ ಬಂದ ಮೇಲೇ.